ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ತರಗತಿಯಲ್ಲಿ ನಾನು ಸಾಹಿತ್ಯ ವಿಮರ್ಶೆಗೆ ಅರಿಸ್ಟಾಟಲ್ನ ಕೊಡುಗೆಯನ್ನು ಕುರಿತು ಚರ್ಚೆ ಮಾಡಿದ್ದೇನೆ. ಹಾಗೆ ನೋಡಿದರೆ ವೆಸ್ಟರ್ನ್ ಲಿಟರರಿ ಕ್ರಿಟಿಸಿಸಮ್, ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಆರಂಭ ಆಗುವುದೇ ಅರಿಸ್ಟಾಟಲ್ನ ಚರ್ಚೆಯೊಂದಿಗೆ. ಕ್ಲಾಸಿಕಲ್ ಕ್ರಿಟಿಸಿಸಮ್ ಅಂತ ಯಾವುದನ್ನು ಕರಿತೀವಿ, ಅಂದರೆ ಈ ಗ್ರೀಕ್ ಸಾಹಿತ್ಯ ವಿಮರ್ಶೆಯಲ್ಲಿ ಪ್ರಮುಖವಾಗಿ ಬರುವ ಎರಡನೇ ಹೆಸರು ಅರಿಸ್ಟಾಟಲ್. ಮೊದಲನೆಯ ವಿಮರ್ಶಕ ಅಂದರೆ ಪ್ಲೇಟೋ. ಆದರೆ ಪ್ಲೇಟೋ ಸಾಹಿತ್ಯವನ್ನು ನಕಾರಾತ್ಮಕವಾಗಿ ಚಿತ್ರಿಸಿದ್ದಾನೆ, ಸಾಹಿತ್ಯವನ್ನು ಕುರಿತಾದ ನಕಾರಾತ್ಮಕ ಅಭಿಪ್ರಾಯಗಳನ್ನು ಹೊಂದಿದ್ದ. ಅರಿಸ್ಟಾಟಲ್ ಸಾಹಿತ್ಯವನ್ನು ತುಂಬ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಅದನ್ನು ಕಾಣ್ತಾನೆ. ಪ್ಲೇಟೋ ಕಾವ್ಯವನ್ನು ಕುರಿತಾದ ಮಿಮೆಸಿಸ್ ಅಂತ ಒಂದು ತತ್ವವನ್ನು ಹೇಳ್ತಾನೆ. ಆ ಮಿಮೆಸಿಸ್ನ ತತ್ವದ ಪ್ರಕಾರ ನನ್ನ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ವಿವರಿಸ್ತೇನೆ. ಮಿಮೆಸಿಸ್ ಅಂತ ಹೇಳಿದ್ರೆ ಕಾವ್ಯ ಅಥವಾ ಯಾವುದೇ ಕಲೆ ಅದು ಮೂಲತಃ ಅನುಕರಣೆಯಾಗಿರ್ತದೆ, ಅದು ಸತ್ಯದ ಅನುಕರಣೆಯಾಗಿರ್ತದೆ. ಸತ್ಯದಿಂದ ಮೂರು ಪಟ್ಟು ದೂರದಲ್ಲಿರ್ತಕ್ಕಂಥ ಒಂದು ಅನುಕರಣೆಯಾಗಿದೆ. ಹಾಗಾಗಿ ಕಾವ್ಯದಲ್ಲಿ ಬಹುತೇಕ ಇರುವುದೆಲ್ಲ ಭ್ರಮೆ, ಸುಳ್ಳು. ಕಾವ್ಯವನ್ನು ಮತ್ತು ಕವಿಗಳನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬಾರದು ಅನ್ನೋದು ಪ್ಲೇಟೋನ ದೃಷ್ಟಿಕೋನವಾಗಿತ್ತು. ಇದಕ್ಕೆ ವಿರುದ್ಧವಾದ ಮತ್ತು ಕಾವ್ಯವನ್ನು ತುಂಬ ಸಕಾರಾತ್ಮಕವಾಗಿ ನೋಡುವ, ಕಾವ್ಯದ ಅನೇಕ ಒಳ್ಳೆಯ ಗುಣಗಳನ್ನು, ಪ್ರಯೋಜನಗಳನ್ನು ಹೇಳುವ ಕೆಲಸವನ್ನು ಅರಿಸ್ಟಾಟಲ್ ಮಾಡ್ತಾನೆ. ಹಾಗಾಗಿ ಕಾವ್ಯವನ್ನು ಕುರಿತಾದ ಪಾಸಿಟಿವ್ ಒಪಿನಿಯನ್ನ ಹೇಳಿದ. ಕಾವ್ಯ ಅಂತ ಹೇಳಿದ್ರೆ ಇಲ್ಲಿ ಬ್ರಾಡ್ ಆಗಿ ಸಾಹಿತ್ಯವನ್ನು ಕುರಿತಾದ ಈ ಸಕಾರಾತ್ಮಕ ಅಭಿಪ್ರಾಯಗಳನ್ನು ಹೇಳಿದ ಮೊದಲೇ ವಿಮರ್ಶಕ ಅರಿಸ್ಟಾಟಲ್. ಹಾಗಾಗಿ ನನ್ನ ದ ಫಾದರ್ ಆಫ್ ಲಿಟರರಿ ಕ್ರಿಟಿಸಿಸಮ್ ಅಂತೆಲ್ಲ ಕರಿತೇವೆ. ಅಂದರೆ ಸಾಹಿತ್ಯ ವಿಮರ್ಶೆಯ ಆಚಾರ್ಯ ಪುರುಷ, ಆದಿಪುರುಷ ಈತ ವೆಸ್ಟರ್ನ್ ಸಾಹಿತ್ಯ ವಿಮರ್ಶೆಯನ್ನು ಪರಿಗಣಿಸಿ ಹೇಳೋದಾದರೆ. ಅರಿಸ್ಟಾಟಲ್ನ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಪ್ರಮುಖವಾಗಿ ಎರಡು ಗ್ರಂಥಗಳಲ್ಲಿ ದಾಖಲಾಗಿವೆ. ಒಂದು ಪೊಯಿಟಿಕ್ಸ್, ಮತ್ತೊಂದು ರೆಟಾರಿಕ್ಸ್. ಮತ್ತು ಎರಡರಲ್ಲೂ ನಮಗೆ ಅತಿ ಹೆಚ್ಚು ಮುಖ್ಯ ಅನ್ನಿಸುವ ಪುಸ್ತಕ ಅಂದರೆ ಪೊಯಿಟಿಕ್ಸ್. ಯಾಕಂದರೆ ಅದೇ ಪುಸ್ತಕದಲ್ಲಿ ಆತ ಕಾವ್ಯದ ಪ್ರಕಾರಗಳು, ಕಾವ್ಯದ ಪ್ರಯೋಜನಗಳು ಚರ್ಚೆ ಮಾಡ್ತಾ ನಮಗೆ ಮುಖ್ಯವಾಗಿರುವಂಥ ಈ ಟ್ರಾಜಿಡಿ ಎನ್ನುವ ಪರಿಕಲ್ಪನೆಯನ್ನು ಸಹಿತ ಅರಿಸ್ಟಾಟಲ್ ಅದೇ ಗ್ರಂಥದಲ್ಲಿ ಚರ್ಚಿಸಿದ್ದಾನೆ. ಅರಿಸ್ಟಾಟಲ್ನ ಜೀವನವನ್ನು ಕುರಿತು ನೋಡೋದಾದರೆ ಈತನ ತಂದೆ ಸಹಿತ ಒಬ್ಬ ವೈದ್ಯನಾಗಿದ್ದ. ಮೆಸಿಡೋನಿಯಾದ ರಾಜನ ಹತ್ತಿರ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ಈತನ ತಂದೆ. 384 BCEದಲ್ಲಿ ಅರಿಸ್ಟಾಟಲ್ ಹುಟ್ಟಿರ್ಬೋದು ಅಂತ ಹೇಳಾಗ್ತದೆ. ಈ ತನ್ನ 17ನೇ ವಯಸ್ಸಿನಲ್ಲಿ ಅರಿಸ್ಟಾಟಲ್ 17 ವರ್ಷ ಇದ್ದಾಗ ಪ್ಲೇಟೋನ ಅಕಾಡೆಮಿಯನ್ನು ಸೇರ್ತಾನೆ. ಪ್ಲೇಟೋ ಸ್ಥಾಪಿಸಿದ ಒಂದು ಶಾಲೆ ಅಕಾಡೆಮಿ ಅಂತ. ಆ ಅಕಾಡೆಮಿಯಲ್ಲಿ ಅರಿಸ್ಟಾಟಲ್ ವಿದ್ಯಾರ್ಥಿಯಾಗಿ ಸೇರ್ತಾನೆ. ನಂತರ ಅಲ್ಲಿ 26 ವರ್ಷ ತನ್ನ ಜೀವನವನ್ನು ಕಳೀತಾನೆ ಅರಿಸ್ಟಾಟಲ್. ಆ 26 ವರ್ಷದಲ್ಲಿ ಹಲವಾರು ಪಾತ್ರಗಳನ್ನು ನಿಭಾಯಿಸ್ತಾನೆ. ಅಂದರೆ ಆತ ಅಲ್ಲಿ ವಿದ್ಯಾರ್ಥಿಯಾಗಿದ್ದ, ನಂತರ ಪ್ರಾಚಾರ್ಯನಾಗಿ ಉನ್ನತ ಹುದ್ದೆಯನ್ನು ತಲುಪಿ ಪ್ಲೇಟೋನ ಮರಣಾನಂತರ ಈ ಅಥೆನ್ಸ್ ನಗರವನ್ನು ಬಿಟ್ಟು ಏಷ್ಯಾ ಮೈನರ್ನಲ್ಲಿ ಕೆಲವು ಕಾಲ ಅರಿಸ್ಟಾಟಲ್ ಕಳೀತಾನೆ. ಆ ಸಂದರ್ಭದಲ್ಲಿ ಆತ ಹಲವಾರು ವಿಜ್ಞಾನಗಳ ವಿಷಯದಲ್ಲಿ ಜ್ಞಾನವನ್ನು ಪಡಿತಾನೆ. ಅದರಲ್ಲಿ ಮುಖ್ಯವಾಗಿ ಬಯಾಲಜಿಯನ್ನು ಓದಿಕೊಳ್ತಾನೆ. ನಂತರ ಮತ್ತೆ ವಾಪಸ್ ಅಥೆನ್ಸ್ಗೆ ಹಿಂದಿರುಗಿ ಅಥೆನ್ಸ್ನಲ್ಲಿ ತನ್ನದೇ ಆದ ಒಂದು ಹೊಸ ಶಾಲೆಯನ್ನು ಕಟ್ತಾನೆ, ವಿದ್ಯಾಲಯವನ್ನು ಕಟ್ತಾನೆ. ಅದರ ಹೆಸರು ಲೀಸಿಯಂ ಅಂತ. ಲೀಸಿಯಂ ಪ್ಲೇಟೋನ ಅಕಾಡೆಮಿಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಅರಿಸ್ಟಾಟಲ್ ಲೀಸಿಯಂನಲ್ಲಿ ಅತ್ಯಂತ ವಿಸ್ತಾರವಾದ ಪಠ್ಯಕ್ರಮವನ್ನು ಪರಿಚಯಿಸಿದ. ಅಲ್ಲಿ ಬಯಾಲಜಿ ಮತ್ತು ಇತಿಹಾಸ ಮುಖ್ಯವಾದ ವಿಷಯಗಳಾಗಿತ್ತು. ಮತ್ತು ಅರಿಸ್ಟಾಟಲ್ನ ಲೀಸಿಯಂನಲ್ಲಿ ಈ ದೇಹ ವಿಜ್ಞಾನಕ್ಕೆ, ದೈಹಿಕ ದಾರ್ಢ್ಯತೆಗೆ ಪ್ರಮುಖವಾದ ಸ್ಥಾನವನ್ನು ನೀಡಿದ್ದ. ಇಂತಹ ವಿಜ್ಞಾನಿ, ತತ್ವಜ್ಞಾನಿ ಅರಿಸ್ಟಾಟಲ್ ಕಾವ್ಯವನ್ನು ಕುರಿತಾಗಿ ಏನನ್ನು ಹೇಳಿದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ. ಅರಿಸ್ಟಾಟಲ್ ಈ ಕಾವ್ಯದ ಕುರಿತಾಗಿ ಹೇಳುವುದಕ್ಕಿಂತ ಮುಂಚೆ ಜ್ಞಾನವನ್ನು 3 ವಿಧದಲ್ಲಿ ವಿಂಗಡಿಸ್ತಾನೆ. ಅದು ಪ್ರಾಕ್ಸಿಸ್ ಅಂತ, ಅದಾದಮೇಲೆ ಥಿಯರಿ, ಪ್ರಾಕ್ಸಿಸ್ ಆ್ಯಂಡ್ ಪೊಯಸಿಸ್ ಅಂತ. ಥಿಯರಿ ಅಂದರೆ ವಿಜ್ಞಾನ ಅಂತ ಹೇಳ್ಬೋದು. ಪ್ರಾಕ್ಸಿಸ್ ಅಂತ ಹೇಳಿದ್ರೆ ಲೌಕಿಕ ಶಾಸ್ತ್ರಗಳು, ಉದಾಹರಣೆಗೆ ರಾಜ್ಯಶಾಸ್ತ್ರ, ಈಗಿನ ಸಮಾಜಶಾಸ್ತ್ರ, ಪೌರನೀತಿ, ಈ ಥರದ ವಿಷಯಗಳು, ಅರ್ಥಶಾಸ್ತ್ರ, ಇಂತಹ ವಿಷಯಗಳನ್ನು ನಾವು ಎಲ್ಲಿ ಪ್ರಾಕ್ಸಿಸಲ್ಲಿ ಸೇರಿಸ್ಬೋದು. ಭೌತಶಾಸ್ತ್ರ, ಖಭೌತಶಾಸ್ತ್ರ, ಫಿಸಿಕ್ಸ್, ಮೆಟಾಫಿಸಿಕ್ಸ್, ಥಿಯಾಲಜಿ, ಇಂಥ ವಿಷಯಗಳನ್ನು ಥಿಯರಿಯಲ್ಲಿ ನಾವು ಸೇರಿಸ್ತೀವಿ. ಥಿಯರಿ, ಪ್ರಾಕ್ಸಿಸ್ ಮತ್ತು ಮೂರನೇದ್ದು ಪೊಯಸಿಸ್ ಅಂತ. ಪೊಯಸಿಸ್ ಅಂದರೆ ಪ್ರೊಡಕ್ಟಿವ್ ಆರ್ಟ್ ಅಂತ ಹೇಳ್ತಾನೆ. ಪ್ರೊಡಕ್ಟಿವ್ ಆರ್ಟ್ ಸಾಹಿತ್ಯ ಬರೋದು ಅರಿಸ್ಟಾಟಲ್ನ ಈ 3ನೇ ಬಗೆಯ ಜ್ಞಾನದ ವಿಂಗಡಣೆಯಲ್ಲಿ. ಅಂದರೆ ಕಾವ್ಯ ಅನ್ನೋದು ಪೊಯಸಿಸ್ಗೆ ಸೇರಿದ್ದು ಅಂತ. ಪೊಯಸಿಸ್ ಅನ್ನುವ ಪದದಿಂದಲೇ ಪೊಯೆಟ್ರಿ ಅನ್ನುವ ಪದ ಬಳಕೆಗೆ ಬಂದಿದೆ, ಚಾಲನೆಗೆ ಬಂದಿದೆ. ಸೊ ಹೀಗೆ ಪೊಯಸಿಸ್ ಅನ್ನೋದು ಒಂದು ಪ್ರೊಡಕ್ಟಿವ್ ಆರ್ಟ್ ಅಂತ ಅರಿಸ್ಟಾಟಲ್ನ ಅಭಿಪ್ರಾಯವಾಗಿತ್ತು. ಸೊ ನಾನು ಈಗಾಗಲೇ ಹೇಳಿದಂತೆ ಈ ಎಲ್ಲ ಅಭಿಪ್ರಾಯಗಳು
ಅರಿಸ್ಟಾಟಲ್ ವ್ಯಕ್ತಪಡಿಸಿದ್ದು ಆತನ ಪ್ರಮುಖವಾಗಿರ್ತಕ್ಕಂಥ ಕೃತಿ ಪೊಯಿಟಿಕ್ಸ್ನಲ್ಲಿ. ಹಾಗಾದರೆ ಈ ಕ್ರಿಟಿಸಿಸಮ್ಗೆ ಪೊಯಿಟಿಕ್ಸ್ನಲ್ಲಿ ಅರಿಸ್ಟಾಟಲ್ ಹೇಳುವ ಕೆಲವು ಪ್ರಮುಖ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಎಲ್ಲ ಕಲೆ ಮೂಲಭೂತವಾಗಿ ಇಮಿಟೇಷನ್ ಅನ್ನೋದನ್ನು, ಮಿಮೆಸಿಸ್ ಅನ್ನೋದನ್ನು ಅರಿಸ್ಟಾಟಲ್ ಸಹ ಒಪ್ಕೊಳ್ತಾನೆ. ಆದರೆ ಪ್ಲೇಟೋನ ಮಿಮೆಸಿಸ್ ಪರಿಕಲ್ಪನೆ ವಿಭಿನ್ನವಾಗಿದೆ ಮತ್ತು ಅರಿಸ್ಟಾಟಲ್ನ ಮಿಮೆಸಿಸ್ ಪರಿಕಲ್ಪನೆ ವಿಭಿನ್ನವಾಗಿದೆ. ಅರಿಸ್ಟಾಟಲ್ನ ಪ್ರಕಾರ ಆರ್ಟ್ ಈಸ್ ನಾಟ್ ಎ ಮಿಯರ್ ಕಾಪಿ ಆಫ್ ರಿಯಾಲಿಟಿ. ಯಾವುದೇ ಕಲೆ ಅನ್ನೋದು ಕೇವಲ ವಾಸ್ತವದ ನಕಲು ಮಾತ್ರ ಆಗಿರೋದಿಲ್ಲ. ಬಟ್ ಇಟ್ಸ್ ಅ ಕ್ರಿಯೇಟಿವ್ ಆ್ಯಕ್ಟ್ ಆಫ್ ಮಿಮೆಸಿಸ್. ಇದೊಂದು ಸೃಜನಶೀಲ ಕ್ರಿಯೆ ಆಗಿರ್ತದೆ. ಕೇವಲ ಕಾಪಿ ಮಾಡೋದು, ನಕಲು ಮಾಡೋದು ಮಾತ್ರ ಕಲೆ ಅಲ್ಲ. ಕಲೆ ಅನ್ನೋದು ಮೂಲತಃ ಒಂದು ಸೃಜನಶೀಲವಾದ, ಸೃಷ್ಟಿಶೀಲವಾಗಿರ್ತಕ್ಕಂಥ ಕಾರ್ಯವಾಗಿದೆ ಅನ್ನೋದು ಅರಿಸ್ಟಾಟಲ್ನ ಅಭಿಪ್ರಾಯವಾಗಿತ್ತು. ಹಿ ಸಾ ಇಮಿಟೇಷನ್ ಆಸ್ ಅ ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್. ಅನುಕರಣೆ ಅನ್ನೋದು ಮನುಷ್ಯನ ಮೂಲ ಸ್ವಭಾವ, ನಮ್ಮ ಮೂಲ ಸ್ವಭಾವವೇ ಅನುಕರಣೆಯಾಗಿದೆ ಅನ್ನೋದನ್ನು ಅರಿಸ್ಟಾಟಲ್ ಒಪ್ಕೋತಾನೆ. ಅಂದರೆ ಪ್ರತಿಯೊಬ್ಬರು ನಾವೆಲ್ಲ ಬಹುತೇಕ ವಿಷಯಗಳನ್ನ ಕಲಿಯೋದು ಇಮಿಟೇಷನ್ನ ಮೂಲಕವಾಗಿಯೇ. ಹಾಗಾಗಿ ಇಮಿಟೇಷನ್ ನಮ್ಮ ಫಂಡಮೆಂಟಲ್ ವೇ ಆಗಿರೋದ್ರಿಂದ, ಫಂಡಮೆಂಟಲ್ ವೇ ಇನ್ ವಿಚ್ ವಿ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ಅವರ್ ಚೈಲ್ಡ್ಹುಡ್. ಹಲವಾರು ವಿಷಯಗಳನ್ನ ಬಾಲ್ಯದಿಂದಲೂ ನಾವು ಕಲಿಯೋದು ಇಮಿಟೇಷನ್ನ ಮೂಲಕ ಆಗಿರೋದ್ರಿಂದ ಇಮಿಟೇಷನನ್ನು ನಾವು ಅಷ್ಟೊಂದು ಕೆಟ್ಟದಾಗಿ ಪರಿಭಾವಿಸುವ ಅಗತ್ಯತೆ ಇಲ್ಲ ಅಂತ ಅರಿಸ್ಟಾಟಲ್ನ ಅಭಿಪ್ರಾಯ ಆಗಿತ್ತು. ದಿಸ್ ಇಸ್ ನಾಟ್ ಸಿಂಪಲ್ ರೀಪ್ರೊಡಕ್ಷನ್ ಬಟ್ ಆ್ಯನ್ ಐಡಿಯಲೈಸ್ಡ್ ರೆಪ್ರೆಸೆಂಟೇಷನ್ ಆಫ್ ಲೈಫ್. ಈ ಕಾವ್ಯದ ಇಮಿಟೇಷನ್ ಇದೆಯಲ್ಲ, ಅದು ಕೇವಲ ಇಮಿಟೇಷನ್ ಆಗಿರೋದಿಲ್ಲ, ಬಟ್ ದಟ್ ಇಸ್ ದ ರಿಪ್ರೊಡಕ್ಷನ್ ಆಫ್ ದಿ ಐಡಿಯಲೈಸ್ಡ್ ರಿಪ್ರೆಸೆಂಟೇಷನ್ ಆಫ್ ಲೈಫ್. ಜೀವನದ ಆದರ್ಶೀಕೃತವಾದ ರೆಪ್ರೆಸೆಂಟೇಷನ್ ಆಗಿರ್ತದೆ. ಅಂದರೆ ಜೀವನವನ್ನು ಕುರಿತಾದ ಮರುಚಿತ್ರಣವನ್ನು ನಾವು ಕಾವ್ಯದಲ್ಲಿ ಕಾಣ್ತೇವೆ. ಹಾಗಾಗಿ ಕಾವ್ಯ ಅನ್ನೋದು ಕೇವಲ ಅನುಕರಣೆ ಅಲ್ಲ, ಅದು ರೀಕ್ರಿಯೇಷನ್ ಅನ್ನೋ ಅರ್ಥದಲ್ಲಿ, ಮರುಸೃಷ್ಟಿ ಅನ್ನುವ ಅರ್ಥದಲ್ಲಿ ಅರಿಸ್ಟಾಟಲ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ಪೊಯೆಟ್ರಿ ಅನ್ನೋದು ಹೆಚ್ಚು ಫಿಲಾಸಫಿಕಲ್ ಆಗಿರ್ತಕ್ಕಂಥದ್ದು. ಇತಿಹಾಸಕ್ಕಿಂತಲೂ ಮತ್ತು ಸಾಹಿತ್ಯಕ್ಕಿಂತಲೂ ಹೆಚ್ಚು, ಇತಿಹಾಸಕ್ಕಿಂತಲೂ ಮತ್ತು ತತ್ವಶಾಸ್ತ್ರಕ್ಕಿಂತಲೂ ಹೆಚ್ಚು ತಾತ್ವಿಕವಾದದ್ದು ಸಾಹಿತ್ಯ ಅನ್ನೋದು ಅರಿಸ್ಟಾಟಲ್ನ ಅಭಿಪ್ರಾಯವಾಗಿರ್ತದೆ. ಲಿಟ್ರೇಚರ್ ಈಸ್ ಮೋರ್ ಫಿಲಾಸಫಿಕ್ ದೆನ್ ಫಿಲಾಸಫಿ ಆ್ಯಂಡ್ ಹಿಸ್ಟ್ರಿ ಅಂತ ಅವ್ರು ಹೇಳ್ತಾನೆ. ಸಾಹಿತ್ಯ ಅನ್ನೋದು ತತ್ವಶಾಸ್ತ್ರ ಮತ್ತು ಇತಿಹಾಸಕ್ಕಿಂತಲೂ ಹೆಚ್ಚಿನ ಫಿಲಾಸಫಿಕಲ್ ಆಗಿರ್ತಕ್ಕಂಥ ಒಂದು ಜ್ಞಾನ ವಲಯ ಅಂತ ಅರಿಸ್ಟಾಟಲ್ ಒಪ್ಕೋತಾನೆ. ಅದಾದಮೇಲೆ ಈ ಕ್ವಾಲಿಟಿ ಆಫ್ ದಟ್ ಲಿಟರರಿ ವರ್ಕ್ಸ್ ಡಿಪೆಂಡ್ಸ್ ಆನ್ ಮೀಡಿಯಮ್, ಆಬ್ಜೆಕ್ಟ್ ಆ್ಯಂಡ್ ಮೋಡ್ ಆಫ್ ಇಮಿಟೇಷನ್. ಒಂದು ಸಾಹಿತ್ಯ ಕೃತಿಯ ಗುಣಮಟ್ಟ ಯಾವುದನ್ನು ಆಧರಿಸಿರ್ತದೆ ಅಂತ ಹೇಳಿದರೆ ಮೀಡಿಯಮ್ಮನ್ನು, ಆಬ್ಜೆಕ್ಟನ್ನು, ಉದ್ದೇಶವನ್ನು, ಮೀಡಿಯಮ್ಮನ್ನು ಮತ್ತು ಮೋಡ್ ಆಫ್ ಇಮಿಟೇಷನ್, ಅನುಕರಣೆಯ ವಿಧಾನವನ್ನು ಅವಲಂಬಿಸಿರ್ತದೆ ಅನ್ನೋದು ಅಭಿಪ್ರಾಯವನ್ನು ಅರಿಸ್ಟಾಟಲ್ ವ್ಯಕ್ತಪಡಿಸುತ್ತಾನೆ. ಅದರ ಜೊತೆಗೆ ಈತ ಕಲೆಯನ್ನು ವಿಭಾಗ ಮಾಡ್ತಾ ಕೆಲವು ವಿಭಿನ್ನವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಪರಿಚಯಿಸ್ತಾನೆ. ಆತ ಟ್ರಾಜಿಡಿಯನ್ನು ಕುರಿತಾಗಿ ಹೇಳ್ತಾನೆ, ಡಿಥಿರಾಂಬ್ ಎನ್ನುವಂಥ ಒಂದು ಕಲೆಯನ್ನು ಕುರಿತಾಗಿ ಆ ಪುಸ್ತಕದಲ್ಲಿ ಚರ್ಚಿಸ್ತಾನೆ, ಕಾಮಿಡಿಯನ್ನು ಕುರಿತಾಗಿ ಉಲ್ಲೇಖಿಸ್ತಾನೆ. ನಾವು ಈಗ ಪ್ರಮುಖವಾಗಿ ಟ್ರಾಜಿಡಿಯ ಕುರಿತಾಗಿ ಅರಿಸ್ಟಾಟಲ್ನ ವಿಚಾರಗಳೇನಾಗಿದ್ದವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಟ್ರಾಜಿಡಿ ಅಂತ ಹೇಳಿದ್ರೆ, ಟ್ರಾಜಿಡಿ ಈಸ್ ಎನ್ ಇಮಿಟೇಷನ್ ಆಫ್ ಅ ಸೀರಿಯಸ್ ಆ್ಯಕ್ಷನ್ ಅಂತ ಅರಿಸ್ಟಾಟಲ್ ವ್ಯಾಖ್ಯಾನ ಮಾಡ್ತಾನೆ. ಅಂದರೆ ಈ ಯಾವುದೇ ಗಂಭೀರ ನಾಟಕ ಅಂತ ಹೇಳಿದ್ರೆ ಅದು ಇಮಿಟೇಷನ್ ಆಫ್ ಸೀರಿಯಸ್ ಆ್ಯಕ್ಷನ್ ಅಂತ. ಗಂಭೀರ ಘಟನೆಯೊಂದರ ಅಥವಾ ಗಂಭೀರ ಕ್ರಿಯೆಗಳ ಅನುಕರಣೆಯನ್ನು ನಾವು ಟ್ರಾಜಿಡಿ ಅಂತ ಕರಿಬಹುದು ಅಂತ ಅರಿಸ್ಟಾಟಲ್ನ ಅಭಿಪ್ರಾಯವಾಗಿತ್ತು. ಮತ್ತು ದಟ್ ಶುಡ್ ಬಿ ಕಂಪ್ಲೀಟ್ ಮ್ಯಾಗ್ನಿಟ್ಯೂಡ್, ದಟ್ ಶುಡ್ ಹ್ಯಾವ್ ಯೂನಿಟಿ ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಗಂಭೀರ ಘಟನೆಗಳ ಅನುಕರಣೆಯಾಗಿರಬೇಕು, ಮ್ಯಾಗ್ನಿಟ್ಯೂಡ್ ಆಕರ್ಷಣೀಯವಾಗಿರಬೇಕು, ಸೀರಿಯಸ್ ಆಗಿರ್ತಕ್ಕಂತಹ ಘಟನೆಗಳ ಅನುಕರಣೆಯಾಗಿದ್ದರೆ, ಕಂಪ್ಲೀಟ್ ಆಗಿರುವಂತಹ ಪರಿಪೂರ್ಣವಾಗಿರುವಂತಹ ಘಟನೆಗಳ ಅನುಕರಣೆಯಾಗಿರಬೇಕು, ಯೂನಿಟಿಯನ್ನು ಹೊಂದಿರಬೇಕು ಅಂತ. ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಪ್ಲೇಸ್, ಯೂನಿಟಿ ಆಫ್ ಆ್ಯಕ್ಷನ್ ಅಂತ 3 ವಿಧದಲ್ಲಿ ಮುಂದೆ ಆತ ನಿರ್ಣಯ ಮಾಡ್ತಾನೆ. ಹೀಗೆ ಯೂನಿಟಿಯನ್ನು ಹೊಂದಿರುವಂತಹ ಮತ್ತು ಥ್ರೂ ಕೆಥಾರ್ಸಿಸ್, ಥ್ರೂ ಫಿಯರ್ ಆ್ಯಂಡ್ ಪಿಟಿ ಇಟ್ ಶುಡ್ ಕ್ರಿಯೇಟ್ ಕೆಥಾರ್ಸಿಸ್ ಅಮಾಂಗ್ ದಿ ರೀಡರ್ ಆರ್ ದ ವ್ಯೂವರ್. ಆಡಿಯನ್ಸ್ಗಳಲ್ಲಿ ಆ ಟ್ರಾಜಿಡಿಯನ್ನು ನೋಡುವಂತಹ ಪ್ರೇಕ್ಷಕರಲ್ಲಿ ಮತ್ತು ಓದುಗರಲ್ಲಿ ಭಯ ಮತ್ತು ಕರುಣೆಯನ್ನು ಉಕ್ಕಿಸುವ ಮೂಲಕ ಕೆಥಾರ್ಸಿಸನ್ನು ಕ್ರಿಯೇಟ್ ಮಾಡುವಂತಹ ಒಂದು ನಾಟಕ ಪ್ರಕಾರವನ್ನು ಟ್ರಾಜಿಡಿ ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಅರಿಸ್ಟಾಟಲ್ ಟ್ರಾಜಿಡಿಗೆ ಒಂದು ಮಹತ್ವವಾದ ಕಾರ್ಯವನ್ನು ಆರೋಪಿಸ್ತಾನೆ. ಅದಂತ ಹೇಳಿದ್ರೆ, ಮನುಷ್ಯನ ದುರ್ಗುಣಗಳನ್ನು ತೊಡೆದು ಹಾಕಿ ಸದ್ಗುಣಗಳನ್ನು ಉಂಟು ಮಾಡುವಂತೆ ಮಾಡುವ ಒಂದು ನಾಟಕ ಪ್ರಕಾರವನ್ನು ಟ್ರಾಜಿಡಿ ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಯಾವುದೋ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಅತ್ಯಂತ ವಿವೇಕವನ್ನು ಹೊಂದಿರತಕ್ಕಂಥ ವಿಸ್ಡಮ್, ಮ್ಯಾನ್ ಆಫ್ ವಿಸ್ಡಮ್, ಆತ ತಾನು ಮಾಡುವ ಒಂದು ಯಾವುದೋ ಸಣ್ಣ ತಪ್ಪಿಗಾಗಿ ತನ್ನ ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿ ಬರುವಂತಹ ರಿವರ್ಸಲ್ ಆಫ್ ಫಾರ್ಚೂನನ್ನು, ಅಂದರೆ
ಅದೃಷ್ಟದ ಬದಲಾವಣೆ ಆಗುವುದನ್ನು, ಅತ್ಯಂತ ಉತ್ತಮ ಸ್ಥಿತಿಯಿಂದ ಅಧೋಗತಿಗೆ ಬರುವ ವ್ಯಕ್ತಿಯ ಚಿತ್ರಣವನ್ನು ಕೊಡೋದ್ರ ಮೂಲಕ ನಾವು ನಮ್ಮ ಜೀವನದಲ್ಲಿ ಇಂತಹ ತಪ್ಪುಗಳನ್ನು ಮಾಡಬಾರದು ಅನ್ನುವಂಥ ಒಂದು ಮೋರಲ್ ಲೆಸನ್ ಕೊಡುವ ಜವಾಬ್ದಾರಿಯನ್ನು ಟ್ರಾಜಿಡಿಗೆ ಅರಿಸ್ಟಾಟಲ್ ಆರೋಪಿಸ್ತಾನೆ. ಸೊ ಈತ ಈ ಟ್ರಾಜಿಡಿಯನ್ನು ಕುರಿತಾಗಿ ಅತ್ಯಂತ ವಿಸ್ತೃತವಾಗಿ ಈ ಪೊಯಿಟಿಕ್ಸ್ನಲ್ಲಿ ಹೇಳಿದ್ದಾನೆ. ಟ್ರಾಜಿಡಿಯ ಜೊತೆಗೆ ಅರಿಸ್ಟಾಟಲ್ ವಿವರಿಸುವ ಇನ್ನೊಂದು ಕಾವ್ಯ ಪ್ರಕಾರ ಅಂದರೆ ಎಪಿಕ್, ಅದನ್ನು ಕುರಿತಾಗಿಯೂ ಸಹಿತ ಆತ ಅಲ್ಲಲ್ಲಿ ಮಾತನಾಡಿದ್ದಾನೆ. ಈ ಅರಿಸ್ಟಾಟಲ್ ಟ್ರಾಜಿಡಿಯನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಇದ್ದ ಆಧಾರ ಗ್ರಂಥಗಳಂತ ಹೇಳಿದ್ರೆ ತನಗಿಂತ ಪೂರ್ವದಲ್ಲಿ ಬರೆದಿದ್ದ ಅರಿಸ್ಟೋಫೆನಿಸ್, ಸೊಫೋಕ್ಲಿಸ್ರಂತಹ ನಾಟಕಗಳನ್ನು ಆಧಾರವಾಗಿ ಇಟ್ಕೊಳ್ತಾನೆ. ಸೊಫೋಕ್ಲಿಸ್ನ ಈಡಿಪಸ್ ರೆಕ್ಸ್ ಅನ್ನುವಂಥದ್ದಾಗಲಿ, ಅಂಟಿಗೊನೆ ಅನ್ನುವಂಥ ನಾಟಕಗಳಲ್ಲಿ, ಅಥವಾ ಅರಿಸ್ಟೋಫೆನಿಸ್ನ ಕಾಮಿಡಿ ಫ್ರಾಗ್ಸನ್ನು, ಈ ಥರದ ಕೆಲವು ಕೃತಿಗಳು ಆಗಲೇ ಗ್ರೀಕ್ನಲ್ಲಿ ಇದ್ದದ್ರಿಂದ ಅವುಗಳನ್ನು ಓದಿದ್ದ ಈ ಅರಿಸ್ಟಾಟಲ್ ಟ್ರಾಜಿಡಿಯನ್ನು ಕುರಿತಾದ ವಿವಿಧ ವ್ಯಾಖ್ಯಾನ ಮತ್ತು ಆ ಟ್ರಾಜಿಡಿಯ ಅಂಗಗಳನ್ನ ಕುರಿತಾಗಿ ವಿಸ್ತೃತವಾಗಿ ಈ ಪೊಯಿಟಿಕ್ಸ್ನಲ್ಲಿ ಚರ್ಚೆ ಮಾಡಿದ್ದಾನೆ. ಅರಿಸ್ಟಾಟಲ್ ಹೇಳುವಂತೆ ಟ್ರಾಜಿಡಿಯಲ್ಲಿ ಪ್ರಮುಖವಾಗಿ 6 ಎಲಿಮೆಂಟ್ಸ್ಗಳಿವೆ. ಅಂದರೆ ಟ್ರಾಜಿಡಿಗೆ 6 ಪ್ರಮುಖವಾಗಿರ್ತಕ್ಕಂಥ ಅಂಗಗಳು, ಎಲಿಮೆಂಟ್ಸ್ಗಳನ್ನು ಆತ ಚರ್ಚೆ ಮಾಡ್ತಾನೆ. ಒಂದು ಟ್ರಾಜಿಡಿ ಅಂತ ಒಂದು ಕೃತಿಯನ್ನು ಕರಿಬೇಕಾದ್ರೆ ಅಲ್ಲಿ ಮುಖ್ಯವಾಗಿ 6 ವಿಷಯಗಳಿರಬೇಕು ಅಂತ. ಒಂದನೇದು ಪ್ಲಾಟ್ ಅಂತ, ಅಂದರೆ ಕಥಾವಸ್ತು, ಕಥಾಹಂದರ ಅಂತ ಹೇಳಿದ್ರು, ಅಥವಾ ಕಥೆ ಅಂತ ಹೇಳ್ಬೋದು. ಪ್ಲಾಟ್ ಅಂತ ಹೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ಆತನ ಪ್ರಕಾರ ಈ ಟ್ರಾಜಿಡಿಯ ಸೋಲ್ ಅಂತ ಹೇಳಿದ್ರೆ ಪ್ಲಾಟ್ ಅಂತ ಹೇಳ್ತಾನೆ. ವಾಟ್ ಈಸ್ ದ ಸೋಲ್ ಆಫ್ ದ ಟ್ರಾಜಿಡಿ ಅಂತ ಹೇಳಿದ್ರೆ ದ ಸೋಲ್ ಆಫ್ ದ ಟ್ರಾಜಿಡಿ ಇಸ್ ಪ್ಲಾಟೇ ಟ್ರಾಜಿಡಿಯ ಆತ್ಮ ಅಂತ ಅರಿಸ್ಟಾಟಲ್ ವ್ಯಾಖ್ಯಾನ ಮಾಡ್ತಾನೆ. ಅ ಗುಡ್ ಪ್ಲಾಟ್ ಮಸ್ಟ್ ಬಿ ಯೂನಿಫೈಡ್ ಹೋಲ್ ವಿತ್ ಅ ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್. ಒಂದು ಪ್ಲಾಟ್ ಅಥವಾ ಒಂದು ನಾಟಕ ಅದು ಬಿಗಿನಿಂಗನ್ನು, ಮಿಡಲನ್ನು, ಎಂಡನ್ನು ಹೊಂದಿರಬೇಕು ಅಂತ. ಪ್ರಾಪರ್ ಆಗಿರ್ತಕ್ಕಂಥ ಆರಂಭ, ಮಧ್ಯ ಮತ್ತು ಅಂತ್ಯವನ್ನು ಒಳಗೊಂಡಿರ್ತಕ್ಕಂಥ ವಸ್ತುವನ್ನು ನಾಟಕ ಹೊಂದಿರಬೇಕು ಅಂತ ಹೇಳ್ತಾನೆ. ಈ ಆರಂಭ, ಮಧ್ಯ, ಅಂತ್ಯ ಅನ್ನೋದಕ್ಕೆ ಹಲವಾರು ವಿವರಣೆಗಳನ್ನು ನಾವು ಕೊಡಬೇಕಾಗಬಹುದು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಅರಿಸ್ಟಾಟಲ್ ಹೇಳುವ ಹಾಗೆ ನಾಟಕ ಅನ್ನೋದು ಒಂದು 24 ಗಂಟೆಯಲ್ಲಿ ಮುಗಿಯುವ ವಸ್ತುವನ್ನು ಹೊಂದಿರಬೇಕು. ಸೂರ್ಯೋದಯದಿಂದ ಆರಂಭವಾಗಿ ಮರು ಸೂರ್ಯೋದಯದ ಬರುವ ಹೊತ್ತಿಗೆ ನಾಟಕ ಮುಗಿಯುವಂತೆ ಇರಬೇಕು. ಅದಕ್ಕೆ ಆತ ಯೂನಿಟಿ ಆಫ್ ಟೈಮ್ ಅಂತ ಹೇಳ್ತಾನೆ. ನಾಟಕದ ಘಟನೆಗಳೆಲ್ಲ ಒಂದು ನಿಶ್ಚಿತವಾದ ಸ್ಥಳದಲ್ಲಿ ನಡೀಬೇಕು ಅಂತ ಹೇಳ್ತಾನೆ. ಯೂನಿಟಿ ಆಫ್ ಪ್ಲೇಸ್ ಅಂತ ಹೇಳ್ತೀವಿ. ಆ್ಯಕ್ಷನ್ಗಳಲ್ಲಿ, ಘಟನೆಗಳಲ್ಲಿ ಒಂದು ಬಗೆಯ ಯೂನಿಟಿ ಇರಬೇಕು, ಅಲ್ಲಿ ಒಂದು ಥರದ ಔಚಿತ್ಯ ಇರಬೇಕು ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಈ ಎಲ್ಲ ಅಂಶಗಳನ್ನು ಹೊಂದಿದ್ರೆ ಅದನ್ನ ನಾವು ಪ್ಲಾಟ್ ಅಂತ ಹೇಳ್ತೀವಿ. ಆಮೇಲೆ ಈ ಪ್ಲಾಟ್ನಲ್ಲಿ ಶುಡ್ ಕಂಟೈನ್ ಎಲಿಮೆಂಟ್ಸ್ ಆಫ್ ರಿವರ್ಸಲ್ ಅಂತ. ರಿವರ್ಸಲ್ ಆಫ್ ಫಾರ್ಚೂನ್, ಅದೃಷ್ಟದ ರಿವರ್ಸಲ್ ಆಗೋದು. ಅದೃಷ್ಟವಂತ ವ್ಯಕ್ತಿ ದುರದೃಷ್ಟವಂತನಾಗೋದು, ಸದ್ಗುಣಿಯಾದವನು ದುರ್ಗುಣಿ ಆಗೋದು, ಅಥವಾ ಉನ್ನತ ಸ್ಥಾನದಲ್ಲಿದ್ದವನು ಅಧೋಗತಿಗೆ ಬರೋದು, ವಿವೇಕಿಯಾದವನು ಅವಿವೇಕಿಯಂತೆ ವರ್ತಿಸುವುದು, ತನ್ನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡೋದು, ಇಂಥದ್ದೆಲ್ಲದೂ ಇದ್ದರೆ ಅದನ್ನು ಪ್ಲಾಟ್ ಅಂತ ಹೇಳಬೇಕಾಗುತ್ತೆ ಅಂತ, ಉತ್ತಮ ಪ್ಲಾಟ್ ಅಂತ ಹೇಳಬೇಕಾಗುತ್ತೆ. ಅದಾದಮೇಲೆ ಅರಿಸ್ಟಾಟಲ್ ಪರಿಚಯಿಸುವ 2ನೆಯ ಪರಿಕಲ್ಪನೆ ಅಂದರೆ ಕ್ಯಾರೆಕ್ಟರ್ ಅಂತ. ಎಲಿಮೆಂಟ್ ಆಫ್ ಟ್ರಾಜಿಡಿ 2ನೇದು ಯಾವುದಂದರೆ ಕ್ಯಾರೆಕ್ಟರ್ಸ್, ಇಥೋಸ್ ಅಂತ ಹೇಳ್ತೀವಿ ಅದನ್ನ. ದ ಮೋರಲ್ ಕ್ವಾಲಿಟೀಸ್ ಆ್ಯಂಡ್ ಮೋಟಿವೇಶನ್ ಆಫ್ ದ ಏಜೆಂಟ್ಸ್ ಇನ್ ದ ಪ್ಲೇ. ಕ್ಯಾರೆಕ್ಟರ್ ಶುಡ್ ಬಿ ನೋಬಲ್, ಕನ್ಸಿಸ್ಟೆಂಟ್ ಆ್ಯಂಡ್ ಅಪ್ರಾಪ್ರಿಯೇಟ್ ಟು ದೇರ್ ರೋಲ್. ಪಾತ್ರಗಳು ಶ್ರೇಷ್ಠವಾಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು, ಮತ್ತು ತಮ್ಮ ರೋಲ್ಗೆ ಸಂಬಂಧಪಟ್ಟಂತೆ ಅಪ್ರಾಪ್ರಿಯೇಟ್ ಆಗಿರಬೇಕು ಅಂತ. ಉಚಿತವಾಗಿರ್ತಕ್ಕಂಥ, ಔಚಿತ್ಯವನ್ನು ಹೊಂದಿರತಕ್ಕಂಥ ಪಾತ್ರಗಳನ್ನು ಟ್ರಾಜಿಡಿಯಲ್ಲಿ ಸೃಷ್ಟಿಸಬೇಕಾಗತ್ತೆ ಅಂತ. ಅದಾದಮೇಲೆ ಅತ್ಯಂತ ಪ್ರಮುಖವಾದ ಇನ್ನೊಂದು ಎಲಿಮೆಂಟ್, 3ನೇ ಎಲಿಮೆಂಟ್ ಯಾವುದಂದರೆ ಥಾಟ್ ಅಂತ, ಅಂದರೆ ವಿಚಾರ. ಮೊದಲನೇದು ಕಥಾವಸ್ತು ಪ್ಲಾಟ್, 2ನೇದು ಕ್ಯಾರೆಕ್ಟರ್ ಪಾತ್ರಗಳು, 3ನೇದು ಥಾಟ್ ಅಂದರೆ ವಿಚಾರ. ಡಯೋನಿಯಾ ಅಂತ ಗ್ರೀಕ್ನಲ್ಲಿ ಅದನ್ನು ಕರೆಯಲಾಗ್ತದೆ. ಈ ಥಾಟ್ ಅನ್ನೋದು ಒಂಥರದ ಇಂಟೆಲೆಕ್ಚುವಲ್ ಎಲಿಮೆಂಟ್ ಆಫ್ ಟ್ರಾಜಿಡಿ. ಅಂದರೆ ಈ ನಾಟಕದ ಒಂದು ಬೌದ್ಧಿಕ ವಸ್ತು, ಬೌದ್ಧಿಕ ಸಾರವನ್ನು ನಾವು ಥಾಟ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ನಾಟಕ ಒಂದು ವಿಚಾರವನ್ನು ಪ್ರಚುರಪಡಿಸೋದಕ್ಕಾಗಿರಬೇಕು ಅಂತ. ಇಟ್ ಈಸ್ ದ ರೀಸನಿಂಗ್ ಆ್ಯಂಡ್ ದ ಥೀಮ್ಸ್ ಎಕ್ಸ್ಪ್ರೆಸ್ಡ್ ಥ್ರೂ ದಿ ಕ್ಯಾರೆಕ್ಟರ್ ಸ್ಪೀಚಸ್. ಪಾತ್ರಗಳ ಭಾಷಣಗಳ ಮೂಲಕ ವ್ಯಕ್ತವಾಗುವ ರೀಸನಿಂಗ್, ವಿವೇಚನೆ ಮತ್ತು ತಾತ್ವಿಕತೆಯನ್ನು ನಾವು ಡಿಕ್ಷನ್ ಅಂತ ಹೇಳ್ತೇವೆ, ಥಾಟ್ ಅಂತ ಹೇಳ್ತೇವೆ ಅಂತ. ಅದಾದಮೇಲೆ 4ನೆಯ ಪ್ರಮುಖ ಎಲಿಮೆಂಟ್ ಯಾವುದು ಅಂದರೆ ಡಿಕ್ಷನ್, ಲೆಕ್ಸಿಸ್ ಅಂತ ಹೇಳಿ. ದ ವರ್ಬಲ್ ಎಕ್ಸ್ಪ್ರೆಷನ್ ಆರ್ ದಿ ಲ್ಯಾಂಗ್ವೇಜ್ ಆ್ಯಂಡ್ ಸ್ಟೈಲ್ ಆಫ್ ದ ಪ್ಲೇ. ಡಿಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ನಾವು ಕಾವ್ಯದ ರೀತಿ ಅಂತ ಹೇಳ್ಬೋದು, ಅಥವಾ ಡಿಕ್ಷನ್ ಅದಕ್ಕೆ ಇರುವಂತಹ ಕನ್ನಡದಲ್ಲಿ ಒಂದು ಪದ ಅಂತ ಹೇಳಿದ್ರೆ ಕಾವ್ಯದ ಹರಿವು ಅನ್ನೋ ಅರ್ಥದಲ್ಲಿ ಬಹುಶಃ ಅದನ್ನು ಪರಿಗಣಿಸ್ಬೋದು. ಡಿಕ್ಷನ್ ಅಂತ ಹೇಳಿದ್ರೆ ವರ್ಬಲ್ ಎಕ್ಸ್ಪ್ರೆಷನ್. ಶಾಬ್ದಿಕವಾಗಿ ನಾವು ಪಾತ್ರಗಳು ಹೇಗೆ ವಿಚಾರಗಳನ್ನ ವ್ಯಕ್ತಪಡಿಸ್ತೀವಲ್ಲ ಅದೆಲ್ಲ ಡಿಕ್ಷನಲ್ಲಿ ಬರ್ತಕ್ಕಂಥದ್ದು. ಇಟ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಎಲಿವೇಟೆಡ್.
ಡಿಕ್ಷನ್, ಕಾವ್ಯ ಭಾಷೆ ಅಂತ ಹೇಳ್ಬೋದು. ಈ ಕಾವ್ಯ ಭಾಷೆ ಸ್ಪಷ್ಟವಾಗಿರಬೇಕು ಮತ್ತು ಅದು ಉತ್ಕೃಷ್ಟವಾಗಿರಬೇಕು ಅಂತ. ಉತ್ಕೃಷ್ಟವಾದ ಕಾವ್ಯ ಶೈಲಿಯನ್ನು ಡಿಕ್ಷನ್ ಅಂತ ಹೇಳ್ಬೋದು. ಮೊದಲನೇದು ಪ್ಲಾಟ್, ವಸ್ತು. ಎರಡನೇದು ಕ್ಯಾರೆಕ್ಟರ್, ಪಾತ್ರಗಳು. ಮೂರನೇದು ಥಾಟ್, ವಿಚಾರ. ನಾಲ್ಕನೇದು ಡಿಕ್ಷನ್ ಅಂತ ಹೇಳಿದ್ರೆ ಕಾವ್ಯ ಭಾಷೆ ಅಂತ ಅಂದ್ಕೊಳ್ಳೋಣ. ನಂತರ ಬರ್ತಕ್ಕಂಥದ್ದು ಸಾಂಗ್, ಮೆಲೋಸ್ ಅಂತ ಗ್ರೀಕ್ನಲ್ಲಿ, ಅಂದರೆ ಮ್ಯೂಸಿಕಲ್ ಎಲಿಮೆಂಟ್ ಆಫ್ ದ ಕೋರಸ್. ಪ್ರತಿ ನಾಟಕದಲ್ಲಿ ಕೋರಸ್ ಇರಬೇಕು ಅಂತ. ಮೇಳ, ಹಿಮ್ಮೇಳ ಅಂತ ಹೇಳ್ತೀವಿ. ಹಿಮ್ಮೇಳದವರು ಮುಖ್ಯವಾಗಿ ಗ್ರೀಕ್ ಟ್ರಾಜಿಡಿನ ತೆಗೆದುಕೊಂಡ್ರೆ ರಂಗದ ಮೇಲೆ 12 ಪಾತ್ರಗಳು ಇರಬೇಕು ಮೇಳದವರು. ಆ ಮೇಳದವರಿಗೆ ಕಥೆಯ ಹಿಂದಿನದ್ದು, ಇಂದಿನದ್ದು ಮತ್ತು ಮುಂದಿನದ್ದು, ದ ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಆಫ್ ದ ಪ್ಲೇ, ದ ಕ್ಯಾರೆಕ್ಟರ್ಸ್, ಅದೆಲ್ಲ ಗೊತ್ತಿರ್ತಕ್ಕಂಥ ಮೇಳಗಳಿರ್ತವೆ. ಆ ಮೇಳದವರು ಆಡಿಯನ್ಸ್ನ ಭಾಗವಾಗಿ, ಆಡಿಯನ್ಸ್ನ ರೀತಿಯಲ್ಲಿ ವರ್ತಿಸ್ತಾ ಆಡಿಯನ್ಸ್ಗೆ ಅಗತ್ಯವಾಗಿ ತಿಳಿಯಬೇಕಾದ ವಿಷಯಗಳನ್ನ ಚರ್ಚಿಸ್ತಾರೆ. ಒಟ್ಟಿನಲ್ಲಿ ನಾಟಕ ನಡೆಯುವಂತೆ ಮಾಡುವಂತಹ ಒಂದು ಮೇಳದವರ ಅವಶ್ಯಕತೆ ಟ್ರಾಜಿಡಿಯಲ್ಲಿ ಇರುತ್ತದೆ ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಅದು 5ನೇ ಎಲಿಮೆಂಟ್. 6ನೇ ಎಲಿಮೆಂಟ್ ದೃಶ್ಯಗಳು, ಸ್ಪೆಕ್ಟಾಕಲ್ಸ್ ಅಂತ. ಸ್ಪೆಕ್ಟಾಕಲ್ಸ್ ಅಂತ ಹೇಳಿದ್ರೆ ವಿಜುವಲ್ ಎಲಿಮೆಂಟ್ಸ್, ಅಂದರೆ ದೃಶ್ಯಗಳು, ಸಿನರಿಗಳು ನಾಟಕದಲ್ಲಿ ಇರಬೇಕಾದದ್ದು ಅಂತ. ಸಚ್ ಆಸ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಸಿನರಿ. Aristotle considered this the last important element, arguing that a tragedy should be effective even when read without being performed. ನಾಟಕವನ್ನು ಪರ್ಫಾರ್ಮ್ ಮಾಡದೇ ಇರುವಾಗಲೂ ಸಹಿತ ಕೇವಲ ಓದಿದ್ರೂ ಅದು ಪರಿಣಾಮಕಾರಿಯಾಗಿರಬೇಕು. ಹಾಗೆ ಪಾತ್ರಗಳ ನಾಟಕದ ದೃಶ್ಯವನ್ನು ಸೃಷ್ಟಿಸಬೇಕು ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಹೀಗೆ ಅರಿಸ್ಟಾಟಲ್ ಮುಖ್ಯವಾಗಿ 6 ಎಲಿಮೆಂಟ್ಸ್ ಆಫ್ ಟ್ರಾಜಿಡಿನ ಕುರಿತು ಚರ್ಚೆ ಮಾಡಿದ್ದಾನೆ. ನಾನೀಗಾಗಲೇ ಹೇಳಿದಂತೆ ಅಲ್ಲಿ ಯೂನಿಟಿ ಇರಬೇಕು. ಯೂನಿಟಿ ಆಫ್ ಆ್ಯಕ್ಷನ್, ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಪ್ಲೇಸ್ ಅಂತ ಹೇಳಿ. ಯೂನಿಟಿ ಆಫ್ ಆ್ಯಕ್ಷನ್ ಕುರಿತಾಗಿ ಹೇಳೋದಾದರೆ ಆ್ಯಕ್ಷನ್ ಸಿಂಗಲ್ ಯೂನಿಫೈಡ್ ಪ್ಲಾಟನ್ನು ಹೊಂದಿರಬೇಕು. ಇದು ಶೇಕ್ಸ್ಪಿಯರ್ನ ಕಾಲಕ್ಕೆ ಬಂದಾಗ ವಿಭಿನ್ನವಾಗ್ತದೆ. ಶೇಕ್ಸ್ಪಿಯರ್ ತನ್ನ ಟ್ರಾಜಿಡಿಗಳಲ್ಲಿ ಮೇನ್ ಪ್ಲಾಟ್, ಸಬ್ ಪ್ಲಾಟ್ ಅಂತ 2 ಪ್ಲಾಟ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅಂದರೆ ನಾಟಕದಲ್ಲಿ 2 ವಿಷಯಗಳನ್ನು ಆತ ಪ್ರಸ್ತಾಪಿಸ್ತಾ ಹೋಗ್ಬೋದು. ಒಂದು ಪ್ರಮುಖವಾಗಿರ್ತಕ್ಕಂಥದ್ದು, ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸೆಕೆಂಡರಿ ಆಗಿರ್ತಕ್ಕಂಥ ಪ್ಲಾಟನ್ನು ಶೇಕ್ಸ್ಪಿಯರ್ ಇಂಗ್ಲೀಷ್ನಲ್ಲಿ ಸೇರಿಸಿದ್ದ. ಆದರೆ ಅರಿಸ್ಟಾಟಲ್ ಪ್ಲಾಟ್ ಯಾವಾಗಲೂ ಯೂನಿಫೈಡ್ ಆಗಿರಬೇಕು, ಸಿಂಗಲ್ ಆಗಿರಬೇಕು, ಇಡೀ ನಾಟಕ ಒಂದೇ ಕಥಾ ಹಂದರವನ್ನು ಹೊಂದಿರಬೇಕು ಅಂತ. ಕಿಂಗ್ ಈಡಿಪಸ್ ರೆಕ್ಸನ್ನು ನಾವು ನೋಡೋದಾದರೆ ಆ ಇಡೀ ನಾಟಕದಲ್ಲಿ ಈಡಿಪಸ್ನ 1 ದಿನದ ಟ್ರಯಲ್ ನಡೀತಾರೆ. ಆತ ಏನು ತನ್ನ ರಾಜ್ಯಕ್ಕೆ ಬಂದ ದುಸ್ಥಿತಿಯ ಕಾರಣವನ್ನು ಕಂಡುಹಿಡಿಯೋದಕ್ಕಾಗಿ ನಡೆಸುವ ಟ್ರಯಲನ್ನು, ಆ್ಯಕ್ಷನ್, ಇಡೀ ಆದ ಆ್ಯಕ್ಷನ್ 1 ದಿನದಲ್ಲಿ ನಡೆಯುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆ ಆ್ಯಕ್ಷನ್ಗಳನ್ನು ಈಡಿಪಸ್ನ ಘಟನೆಗಳನ್ನು ಅರ್ಥ ಮಾಡ್ಕೊಳ್ತಾ ನಾವು ಇಂದಿನ ಇತಿಹಾಸವನ್ನೆಲ್ಲ ಅರ್ಥ ಮಾಡ್ತಾ ಹೋಗ್ತೀವಿ. ಮೇಳದವರು ನಮಗೆ ಈಡಿಪಸ್ನ ಇತಿಹಾಸವನ್ನೆಲ್ಲ ಹೇಳ್ತಾರೆ. ಅವನು ಹುಟ್ಟಿದಾಗ ಅವನಿಗೆ ಆಗಿರ್ತಕ್ಕಂಥ ಒಂದು ಆಕಾಶವಾಣಿ, ಅದಾದ ಮೇಲೆ ತನ್ನ ತಂದೆ ಅವನನ್ನು ಈಡಿಪಸ್ನನ್ನು ಕಾಡಿಗೆ ಕಳಿಸೋದು, ಈ ಎಲ್ಲ ಘಟನೆಗಳನ್ನ ಮೇಳದವರು ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಒಂದು ಪ್ಲಾಟ್ ಅಂದರೆ ಅದು ಸಿಂಗಲ್ ಆಗಿರ್ತಕ್ಕಂಥ ಯೂನಿಫೈಡ್ ಆಗಿರ್ತಕ್ಕಂಥ ಪ್ಲಾಟನ್ನು ಹೊಂದಿರಬೇಕು ಅಂತ. ಇಟ್ ಮಸ್ಟ್ ಬಿ ಸ್ಟ್ರಕ್ಚರಲಿ ಸೆಲ್ಫ್ ಕಂಟೈನ್ಡ್ ವಿತ್ ದಿ ಇನ್ಸಿಡೆಂಟ್ಸ್ ಬೌಂಡ್ ಟುಗೆದರ್ ಬೈ ಇಂಟರ್ನಲ್ ನೆಸೆಸಿಟಿ. ಘಟನೆಗಳೆಲ್ಲ ಒಂದಕ್ಕೊಂದು ಪೂರಕವಾಗಿರುವಂತಹ ಘಟನೆಗಳನ್ನು ಸೃಷ್ಟಿಸಿ ಒಂದು ಯೂನಿಫೈಡ್ ಆಗಿರ್ತಕ್ಕಂಥ ಯೂನಿಟಿಯನ್ನು ಹೊಂದಿರತಕ್ಕಂಥ ನಾಟಕವನ್ನು ಟ್ರಾಜಿಡಿ ಅಂತ ನಾವು ಹೇಳ್ತೇವೆ. ರಿಮೆಂಬರ್ ದ ಡೆಫಿನೇಷನ್ ಆಫ್ ಟ್ರಾಜಿಡಿ. Tragedy is an imitation of a serious action which is complete magnitude. It should create catharsis among the reader by having fear and pity ಮತ್ತು ಫಿಯರ್ನ ಹೊಂದಿರೋದ್ರ ಮೂಲಕ ಪರ್ಗೇಷನ್ನು ಸೃಷ್ಟಿ ಮಾಡುವಂತಹ, ಕೆಥಾರ್ಸಿಸನ್ನು ಉಂಟು ಮಾಡುವಂತಹ ನಾಟಕವನ್ನು ಟ್ರಾಜಿಡಿ ಅಂತ ಹೇಳ್ತಾರೆ. ಅದಾದಮೇಲೆ ಕೀ ಎಲಿಮೆಂಟ್ಸ್ ಆಫ್ ಟ್ರಾಜಿಕ್ ಪ್ಲಾಟ್, ಟ್ರಾಜಿಕಲ್ ಹೀರೋ. ಪ್ಲಾಟ್ ಮತ್ತು ಹೀರೋನ ಕುರಿತಾಗಿ ಅವನು ಹೇಳೋದಂದರೆ, ಟ್ರಾಜಿಕ್ ಹೀರೋ ಎಂಥವನಾಗಿರಬೇಕು ಅಂದರೆ, ಪ್ರೊಟಗನಿಸ್ಟ್ ಆಫ್ ಟ್ರಾಜಿಡಿ ಶುಡ್ ಬಿ ಎ ಪರ್ಸನ್ ಆಫ್ ನೋಬೆಲ್ ಸ್ಟ್ಯಾಚರ್. ನಾಟಕದ ಪ್ರಧಾನ ಪಾತ್ರ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಿರಬೇಕು. ಉದಾಹರಣೆಗೆ ಅರಿಸ್ಟಾಟಲ್ನ ಈಡಿಪಸ್ನ ರೆಕ್ಸ್ನ ತಗೊಂಡ್ರೆ, ಈಡಿಪಸ್ ಅತ್ಯಂತ ವಿವೇಕಿಯಾದ, ಸದ್ಗುಣಿಯಾದ ಮತ್ತು ಅತ್ಯಂತ ಬುದ್ಧಿವಂತನಾದ, ಚುರುಕಾದ ಒಬ್ಬ ವ್ಯಕ್ತಿ. ಅಥವಾ ಶೇಕ್ಸ್ಪಿಯರ್ನ ಎಕ್ಸಾಂಪಲ್ಸ್ಗಳನ್ನ ತಗೊಳ್ಳೋದಾದರೆ ಕಿಂಗ್ ಲಿಯರ್ ಆಗಿರ್ಬೋದು, ಒಥೆಲ್ಲೋ, ಮ್ಯಾಕ್ಬೆತ್, ಹ್ಯಾಮ್ಲೆಟ್, ಇವರೆಲ್ಲ ಮೂಲತಃ ಸದ್ಗುಣಿಗಳು ಮತ್ತು ಅವರು ಶ್ರೇಷ್ಠ ಪಾತ್ರಗಳು. ದೇ ಆರ್ ಅಬೋವ್ ಅಸ್. ನಮ್ಮಂತೆ ನಾರ್ಮಲ್ ಪಾತ್ರಗಳಲ್ಲ ಅವರು, ನಮಗಿಂತ ಸ್ವಲ್ಪ ವಿಶೇಷವಾಗಿರುವ, ಆದರೆ ದೇವರಷ್ಟು ತೀರಾ ಪರಿಪೂರ್ಣ ಅವರಾಗಿರುವ ಪಾತ್ರಗಳಾಗಿರುವುದಿಲ್ಲ. ಪ್ರೊಟಗನಿಸ್ಟ್ ಆಫ್ ಟ್ರಾಜಿಡಿ ಶುಡ್ ಬಿ ಎ ಪರ್ಸನ್ ಆಫ್ ನೋಬೆಲ್ ಸ್ಟೇಚರ್ ಆ್ಯಂಡ್ ಹೈ ಸ್ಟ್ಯಾಂಡಿಂಗ್, ಬಟ್ ನಾಟ್ ಅ ಪರ್ಫೆಕ್ಟ್ ಪರ್ಸನ್. ಆದರೆ ಅವನು ಪರಿಪೂರ್ಣನಾಗಿರೋದಿಲ್ಲ, ಆದರೆ ಶ್ರೇಷ್ಠವಾಗಿರಬೇಕು. ಅಂಥ ವ್ಯಕ್ತಿಗಳನ್ನು
ಟ್ರಾಜಿಡಿಗಳ ಹೀರೋಗಳಾಗಿರಬೇಕು ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಆ ವ್ಯಕ್ತಿ ಆ್ಯಸ್ ಎ ರಿಸಲ್ಟ್ ಆಫ್ ವಿಕೆಡ್ನೆಸ್ ಆರ್ ಬಟ್ ಸಮ್ ಎರರ್ ಆಫ್ ಜಡ್ಜ್ಮೆಂಟಿಂದ, ಯಾವುದೋ ನಿರ್ಧಾರದಲ್ಲಿ ಮಾಡುವ ತಪ್ಪಿನಿಂದಾಗಿ ಮತ್ತು ಯಾವುದೋ ಒಂದು ವಿಕೆಡ್ನೆಸ್ನ ಪರಿಣಾಮವಾಗಿ ಆತ ಅಧೋಗತಿಯನ್ನು ತಲುಪುವುದನ್ನು, ಡೌನ್ಫಾಲನ್ನು ತಲುಪುವುದನ್ನು ಹಮಾರ್ಷಿಯಾ ಅಂತ ಅರಿಸ್ಟಾಟಲ್ ಕರೀತಾರೆ. ನಾಟಕದಲ್ಲಿ ಹಮಾರ್ಷಿಯಾ ಇರಬೇಕು ಅಂತ. ಹಮಾರ್ಷಿಯಾ ಅಂದರೆ ಫೆಟಲ್ ಫ್ಲಾ, ಅಂದರೆ ದುರಂತ, ಅವನತಿ ಅಂತ, ಅದಕ್ಕೆ ಹಮಾರ್ಷಿಯಾ ಅಂತ ಹೇಳ್ತಾನೆ. ಅದಾದಮೇಲೆ ಪಿಟಿ ಆ್ಯಂಡ್ ಫಿಯರ್ನ ನಾಟಕ ಸೃಷ್ಟಿ ಮಾಡಬೇಕು ಅಂತ, ನೋಡುಗರಲ್ಲಿ ಒಂದು ಬಗೆಯ ಭಯ ಮತ್ತು ಕರುಣೆಯನ್ನು ಉಂಟು ಮಾಡಬೇಕು. ಆ ಮೂಲಕ ದುರ್ಗುಣಗಳನ್ನು ಕಡಿದು ಹಾಕಿ ಸದ್ಗುಣಗಳನ್ನು ಬೆಳೆಸುವಂತೆ ನಾಟಕ ಮಾಡಬೇಕು ಅಂತ ಹೇಳ್ತಾನೆ. ಅದನ್ನೇ ನಾವು ಕೆಥಾರ್ಸಿಸ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಮೋಸ್ಟ್ ಡಿಬೇಟೆಡ್ ಆ್ಯಂಡ್ ಕ್ರೂಷಿಯಲ್ ಎಲಿಮೆಂಟ್ ಆಫ್ ಅರಿಸ್ಟಾಟಲ್ಸ್ ಡೆಫಿನಿಷನ್. ಅರಿಸ್ಟಾಟಲ್ ವ್ಯಾಖ್ಯೆಯಲ್ಲಿ ಬರುವಂತಹ ಏನದು ವ್ಯಾಖ್ಯಾನ? imitation of a serious action that is serious, complete and of a certain magnitude in language embellished with each kind of artistic ornament. ಟ್ರಾಜಿಡಿಯ ಪ್ರತಿ ಭಾಷೆಯಲ್ಲಿ ಒಂದು ಬಗೆಯ ಆರ್ಟಿಸ್ಟಿಕ್ ಆರ್ನಮೆಂಟ್ ಅಂದರೆ ಅಲಂಕಾರಿಕ ಭಾಷೆಯನ್ನು ಬಳಸಬೇಕು. ಸೆವೆರಲ್ ಕೈಂಡ್ಸ್ ಆಫ್ ಬೀಯಿಂಗ್ ಫೌಂಡ್ ಇನ್ ಸೆಪ್ರೇಟ್ ಪಾರ್ಟ್ಸ್ ಆಫ್ ದ ಪ್ಲೇ ಇನ್ ದ ಫಾರ್ಮ್ ಆಫ್ ಆ್ಯಕ್ಷನ್, ನಾಟ್ ಇನ್ ಆಫ್ ನರೇಟಿವ್. ಈ ಟ್ರಾಜಿಡಿ ಅನ್ನೋದು ಆ್ಯಕ್ಷನ್ನಲ್ಲಿರಬೇಕು, ನರೇಟಿವ್ ಅಲ್ಲ. ಕಥನ ಆಗಿರಬಾರ್ದು, ಅದು ನಾಟಕೀಯವಾಗಿರಬೇಕು ಅಂತ. Through pity and fear affecting the proper purgation of these emotions. ಪಿಟಿ ಆ್ಯಂಡ್ ಫಿಯರನ್ನು ಚಿತ್ರಿಸುವುದರ ಮೂಲಕ ಆ ಭಾವನೆಗಳನ್ನು ತೊಡೆದು ಹಾಕುವಂತೆ ಮಾಡುವುದನ್ನು ಟ್ರಾಜಿಡಿ ಅಂತ ಹೇಳ್ತಾನೆ. ಆ ಭಾವನೆಗಳ ದುರ್ಗುಣಗಳನ್ನು ತೆಗೆದು ಹಾಕುವುದಕ್ಕೆ ನಾವು ಗ್ರೀಕ್ನಲ್ಲಿ ಬಳಸುವ ಪದ ಯಾವುದು ಅಂತ ಹೇಳಿದ್ರೆ ಕೆಥಾರ್ಸಿಸ್ ಅಂತ. ಕೆಥಾರ್ಸಿಸ್ ಮೀನ್ಸ್ ಪರ್ಗೇಷನ್ ಅಥವಾ ಪ್ಯೂರಿಫಿಕೇಷನ್ ಅಂತ ಆಫ್ ದಿ ಎಮೋಷನ್ಸ್ ಆಫ್ ಪಿಟಿ ಆ್ಯಂಡ್ ಫಿಯರ್. ನಮ್ಮಲ್ಲಿ ಅಂದರೆ ನೋಡುಗರಲ್ಲಿ, ಓದುಗರಲ್ಲಿ ಈ ಕರುಣೆ ಮತ್ತು ದುಃಖದಂಥ ಭಾವನೆಗಳನ್ನು ಉದ್ರೇಕಿಸಿ ಅವುಗಳಿಂದ ಮುಕ್ತರನ್ನಾಗಿಸುವುದೇ ಟ್ರಾಜಿಡಿಯ ಉದ್ದೇಶವಾಗಿರುತ್ತೆ ಅಂತ. ದ ಎಕ್ಸ್ಪೀರಿಯನ್ಸಸ್ ಆಫ್ ವಾಚಿಂಗ್ ಅ ಟ್ರಾಜಿಡಿ ಅಲೌಸ್ ದ ಆಡಿಯನ್ಸ್ ಟು ಸೇಫ್ಲಿ ರಿಲೀಸ್ ದೀಸ್ ಪೇನ್ಫುಲ್ ಇಮೋಷನ್ಸ್. ನಾಟಕ ನೋಡ್ತಾ ನೋಡುಗರು ಈ ಭಾವನೆಗಳಿಂದ ಮುಕ್ತರಾಗಬೇಕು ಅನ್ನೋದು ಅರಿಸ್ಟಾಟಲ್ನ ಅಭಿಪ್ರಾಯವಾಗಿತ್ತು. ಅದಾದಮೇಲೆ ಅವನು ಹೇಳುವಂಥ ಇನ್ನೊಂದು ಪರಿಕಲ್ಪನೆ ಪೆರಿಪೇಷಿಯಾ ಅಥವಾ ರಿವರ್ಸಲ್ ಆ್ಯಂಡ್ ರೆಕಗ್ನಿಷನ್ ಅಂತ. ಟ್ರಾಜಿಡಿಯ ಹೀರೋ ಒಂದು ಹಂತದಲ್ಲಿ ತನ್ನ ತಪ್ಪನ್ನು ಅರ್ಥೈಸಿಕೊಂಡು ಅವನ ರಿವರ್ಸಲ್ ಆಫ್ ಫಾರ್ಚೂನನ್ನು ಅನುಭವಿಸಬೇಕಾಗಿದ್ದು, ಅಂದರೆ ಅದೃಷ್ಟದಿಂದ ದುರದೃಷ್ಟದ ಕಡೆಗೆ, ಫಾರ್ಚೂನಿಂದ ಮಿಸ್ಫಾರ್ಚೂನ್ ಕಡೆಗೆ, ಹ್ಯಾಪಿನೆಸ್ಸಿಂದ ಅನ್ಹ್ಯಾಪಿನೆಸ್ಗೆ, ರ್ಯಾಷನಲಿಂದ ಇರ್ಯಾಷನಲ್ ಆಗುವುದನ್ನು, ರಿವರ್ಸಲ್ ಆಫ್ ಫಾರ್ಚೂನನ್ನು ಕಾಣ್ತೇವೆ. ಅಂದರೆ ಒಬ್ಬ ಶ್ರೇಷ್ಠ ವ್ಯಕ್ತಿಯೇ ಜೀವನದಲ್ಲಿ ಮಾಡುವ ಸಣ್ಣ ತಪ್ಪಿನಿಂದಾಗಿ ಅವನತಿ ಅಧೋಗತಿಗೆ ಹೋಗ್ತಾನಂತ ಹೇಳಿದ್ರೆ, ಇನ್ನು ಸಾಮಾನ್ಯರಾದ ನಾವು ಈ ಥರದ ತಪ್ಪುಗಳನ್ನು ನಮ್ಮ ಜೀವನದಲ್ಲಿ ಮಾಡಬಾರದು ಅನ್ನುವಂಥ ಪಾಠವನ್ನು ನೀಡೋದನ್ನು ಟ್ರಾಜಿಡಿ ಅಂತ ಅರಿಸ್ಟಾಟಲ್ ಕರೀತಾನೆ. ಹಾಗಾಗಿ ಅರಿಸ್ಟಾಟಲ್ ಟ್ರಾಜಿಡಿಗೆ ಅಥವಾ ಮುಖ್ಯವಾಗಿ ಕಾವ್ಯಕ್ಕೆ, ಸಾಹಿತ್ಯಕ್ಕೆ ಒಂದು ಬಗೆಯ ನೈತಿಕ ಜವಾಬ್ದಾರಿಯನ್ನು ನೀಡ್ತಾನೆ. ಹೀಗಾಗಿ ನಂತರ 33 ಎಂಬ ಎಪಿಕ್ ಇದನ್ನು ಕುರಿತಾದ ಚರ್ಚೆಯನ್ನು ಮಾಡಿದ್ದಾನೆ. ಆದರೆ ಆ ಚರ್ಚೆಗಳು ಸಂಪೂರ್ಣವಾಗಿ ನಮಗೆ ಸಿಕ್ಕಿಲ್ಲವಾದ್ದರಿಂದ ಪೊಯಿಟಿಕ್ಸ್ನಲ್ಲಿ ಪ್ರಮುಖವಾಗಿ ಅರಿಸ್ಟಾಟಲ್ ಚರ್ಚಿಸುವ ವಿಷಯ ಅಂದರೆ ಟ್ರಾಜಿಡಿ ಅಂತ ಹೇಳ್ತೀವಿ. ಹೀಗೆ ಇವನ್ನೆಲ್ಲ ನಾವು ಲೆಜಿಸ್ಲೇಟಿವ್ ಕ್ರಿಟಿಕ್ಸ್ ಅಂತ ಹೇಳ್ತೀವಿ. ಯಾರನ್ನ? ಪ್ಲೇಟೋನನ್ನು, ಅರಿಸ್ಟಾಟಲನ್ನು, ಲಾಂಜೈನಸ್ನನ್ನು ಲೆಜಿಸ್ಲೇಟಿವ್ ಕ್ರಿಟಿಕ್ಸ್ ಅಂತ. ಅಂದರೆ ಅವರು ಒಂದು ಬಗೆಯ ಶಾಸನವನ್ನು ಮಾಡುವವರು. ಅಂದರೆ ಮುಂದೆ ಬರುವಂಥ ನಾಟಕಕಾರರು ಟ್ರಾಜಿಡಿಯನ್ನು ಬರೆಯಬೇಕಾದ್ರೆ ಇದೇ ಥರದ ಅಂಶಗಳನ್ನ ಇಟ್ಕೊಂಡು ಹೀಗೇ ಬರೀಬೇಕು ಅಂತ ಅವರು ಹೇಳ್ತಾರೆ. ಅದಕ್ಕೆ ಈ ಕ್ರಿಟಿಕ್ಸನ್ನು, ಕ್ಲಾಸಿಕಲ್ ಕ್ರಿಟಿಕ್ಸನ್ನು ನಾವು ಲೆಜಿಸ್ಲೇಟಿವ್ ಕ್ರಿಟಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಸಾಹಿತ್ಯದ ಕುರಿತಾದ ಶಾಸನಗಳನ್ನು ನಿರ್ವಹಿಸುವ ವಿಮರ್ಶಕರು ಇವರಾಗಿರ್ತಾರೆ. ಇದಿಷ್ಟು ಅರಿಸ್ಟಾಟಲ್ನ ಕುರಿತಾದ ಒಂದು ಕಿರು ಪರಿಚಯ. ಇದಕ್ಕಾಗಿ ನೀವು ಈ ಐಡಿಯಾಗಳನ್ನ ವಿಶದವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವುದಾದ್ರೂ ಇರ್ತಕ್ಕಂಥ ಶ್ರೇಷ್ಠವಾದ ಪುಸ್ತಕಗಳನ್ನ ಓದ್ಕೊಳ್ರಿ. ದಿಸ್ ಈಸ್ ಫಾರ್ ಬಿಗಿನರ್ಸ್. This is not complete discussion. Thank you for listening.